ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಉಳ್ಳಾಗಡ್ಡಿ ಬೆಳೆ ಹಾಕೊಂಡು ಎಕರೆಗೆ 150 ಕ್ವಿಂಟಲ್ ಈರುಳ್ಳಿ ಇಳುವರಿ ಮತ್ತು ಎಕರೆಗೆ 75 ಟನ್ ಕಬ್ಬಿನ ಇಳುವರಿ ಇದು ಏಕಕಾಲಕ್ಕೆ ತೆಗೆಯೋದು ಹೇಗೆ ಅಂತ ಒಂದು ವಿಡಿಯೋ ಮಾಡೇನ್ರಿ. ಆ ವಿಡಿಯೋದ ಇದು 3ನೇ ಭಾಗ ರೀ. 3ನೇ ಭಾಗದಾಗ ಇವತ್ತ 35ರಿಂದ 40ನೇ ದಿವಸನ್ಯಾಗ ನಾವು ಇದ್ರಾಗ ಉಳ್ಳಾಗಡ್ಡಿ ಒಳಗೆ ಏನೈತಿ ಕಬ್ಬಿನ ತರುವನ್ನು ಹಚ್ಕೊಳಕತ್ತೀವ್ರಿ. ಕಬ್ಬಿನ ತರುನ ಯಾಕೆ ಹಚ್ಕೊಳಕತ್ತೀವಿ? ಫಸ್ಟಿಗೆ ನಾವು ಕಬ್ಬು ತುಳ್ಕೊಂಡ ಆಮೇಲೆ ಉಳ್ಳಾಗಡ್ಡಿ ಹಚ್ಕೊಂಡ್ರೆ ನಡೀತಿತ್ತಲ್ಲ ಅಂತ ನಿಮ್ಮ ಪ್ರಶ್ನೆ ಏನಾದ್ರು ಇದ್ರೆ ಈ ಪ್ರಶ್ನೆಗೆ ಖಂಡಿತವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ. ಉಳ್ಳಾಗಡ್ಡಿದಂತ್ರು ಹಿಂದಿನ ವಿಡಿಯೋದಾಗ ನಿಮ್ಗೆಲ್ಲ ಹೇಳೀನ್ರಿ 150 ಕ್ವಿಂಟಲ್ ಇಳುವರಿ ಹೆಂಗ್ ತೆಗಿದಂತ. ಈಗ ನೋಡ್ರಿ ಇನ್ ಮುಂದೆ ಏನೈತಿ 75 ಟನ್ ನಾವು ಕಬ್ಬಿನ ಇಳುವರಿ ಹೆಂಗ್ ತೆಗೆಯೋದು, ಅದಕ್ಕೆ ಯಾವ ತರ ನಾವು ಗೊಬ್ಬರಗಳನ್ನು ಹಾಕೋಬೇಕು, ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಇದೆಲ್ಲವನ್ನು ಮುಂದೆ ಹೇಳ್ತಾ ಹೋಗ್ತೇನ್ರಿ. ಇವತ್ತಿನ ವಿಡಿಯೋದಾಗ ನೋಡ್ರಿ ಈಗ ಕಬ್ಬಿನ ತರುವನ್ನು ನಾವು ಯಾವ ರೀತಿ ಹಚ್ಕೊಳ್ಳೋದು, ಇದಕ್ಕ ಒಂದು ತರುವಿಂದ ಇನ್ನೊಂದು ತರುವಿಗೆ ಎಷ್ಟು ಡಿಸ್ಟೆನ್ಸ್ ಇಡಬೇಕು, ಇದಕ್ಕ ಹಚ್ಚುವಂತ ಪದ್ಧತಿ ಹೆಂಗ್ ಇರ್ತೈತಿ, ಮತ್ತು ಗೊಬ್ಬರ ಗಿಬ್ರ ಫಸ್ಟಿಗೆ ಹಾಕೋಬೇಕು ಏನಿಲ್ಲ, ಮತ್ತು ಒಟ್ಟಾರೆಯಾಗಿ ಒಳ್ಳೆ ಇಳುವರಿನ ಹೆಂಗ್ ತಕೊಳ್ಳೋದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ. ರೈತ ಬಾಂಧವ್ರಿ, ನಾವು ಉಳ್ಳಾಗಡ್ಡಿ ಹಚ್ಕೊಂಡ ಅದ್ರ ಕಬ್ಬಿನ ತರು ಏನಾದ್ರ ಹಚ್ಕೊಳ್ಳೋರಿದ್ರ ಇದು ಹೊಲದ ಸಿದ್ಧತೆ ನಾವು ಯಾವ ರೀತಿ ಮಾಡ್ಕೊಂಡಿರ್ಬೇಕು ಎಂಬುದ್ರ ಬಗ್ಗೆ ಈಗ ನಿಮ್ಗ ಮಾಹಿತಿ ಕೊಡ್ತೀನಿ. ನೋಡ್ರಿ, ಫಸ್ಟಿಗೆ ಕಳೆನಾಶಕ ಎಣ್ಣೆಯನ್ನು ಸ್ಪ್ರೇ ಮಾಡ್ಕೋಬೇಕ್ರಿ. ಕಳೆನಾಶಕ ಎಣ್ಣೆ ಸ್ಪ್ರೇ ಮಾಡ್ಕೊಂಡ ಒಂದ್ ನೀರ್ ಕೊಟ್ಕೋಬೇಕ್ರಿ. ನೀರ್ ಕೊಟ್ಕೊಂಡ ಸ್ವಲ್ಪ ಕಸ ಏನ್ ಉಳಿದಿರ್ತೈತಲ್ಲ ಅದನ್ನ ಆಳಗಳು ಹಚ್ಚಿ ತಗಸ್ಬೇಕ್ರಿ. ನಮ್ ಹೊಲದಾಗ ಸ್ವಲ್ಪ ಜೇಕ್ ಜಾಸ್ತಿ ಬೆಳೆದೈತ್ರಿ, ಸ್ವಲ್ಪ ಅಲ್ಲಿ ಇಲ್ಲಿ. ಆದ್ರಿಂದ ಈ ಜೇಕ್ ತಗಸೋ ಸಂಬಂಧ ಆಳುಗಳಿಗೆ ಹಚ್ಚಿ ಕಸ ತಗ್ಸಾಕತ್ತೇನ್ರಿ. ಮುಂದೇನೈತಿ, ಈ ಜೇಕಿ ಕೂಡ ಔಷಧ ಐತ್ರಿ. ಕಬ್ನ್ಯಾಗ ಮುಂದ್ ಔಷಧ ಹೊಡ್ಕೊಂಡ ಜೇಕ್ನ ಸರ್ವನಾಶ ಮಾಡೋಣ್ರಿ. ಸದ್ಯಕ್ಕೆ ಏನೈತಿ ನೋಡ್ರಿ, ಈಗ ಇದನ್ನ ಕಳೆ ತಕ್ಕೊಂಡ ಇದಕ್ಕೇನೈತಿ ಗೊಬ್ಬರ ಹಾಕೊಂಡ ಒಂದ ಗೊಬ್ಬರ ಹಾಕೊಂಡ ನೀರ್ ಬಿಟ್ಕೊಂಡ ಮುಂದೇನೈತಿ ಇದ್ರಾಗ ಕಬ್ಬಿನ ತರು ಹಚ್ಕೊಳ್ಳೋದ್ ನೋಡ್ರಿ. ಇಷ್ಟ ಪ್ರೊಸೆಸ್. ರೈತ ಬಾಂಧವರೇ ನೋಡ್ರಿ, ಡ್ರಿಪ್ ಉಳ್ಳಾಗಡ್ಡಿಗೆ ನಾ ಎಣ್ಣೆ ಗೊಬ್ಬರ ಹಾಕೊಳಕತ್ತೀನಿ ನೋಡ್ರಿ. ಎಣ್ಣೆ ಗೊಬ್ಬರ ಬಂದ್ಬಿಟ್ಟು ಎಕರೆಗೆ 1 ಪ್ಯಾಕೆಟ್ ಯೂರಿಯಾ, ಅದರ ಜೊತೆ 1 ಪ್ಯಾಕೆಟ್ ಮಹಾ ಸೆಟ್ರೇಟ್, ಜೈ ಕಿಸಾನ್ ಅವರ ಮಹಾ ಸೆಟ್ರೇಟ್ ಐತಿ ನೋಡ್ರಿ. ಇದು ಪೌಡರ್ ಐತ್ರಿ. ಸೆಟ್ರೇಟ್ ಕಾಳು ಏನಾದ್ರ ಹಾಕೊಂಡ್ರೆ ಜಲ್ದಿ ಕರಗಲ್ರಿ. ಡ್ರಿಪ್ ಮೇಲೆ ನೀವು ಹಾಕೊಳ್ಳೋರಿದ್ರ ಪೌಡರ್ ಹಾಕೋರಿ. ಮತ್ತ ಇದರ ಜೊತೆ ನೋಡ್ರಿ ಕೆಂಪ್ರಿ ವ್ಯಾಮ್ಯಾಕ್ಸ್ ಬಯೋ ಫರ್ಟಿಲೈಸರ್ 4 kg 1 ಪ್ಯಾಕೆಟ್ ರೀ. ಇದು ಎಕರೆಗೆ ಹಾಕೊಳ್ಳೋದ್ರಿ. ಇವು 3, ಇದು 4 ಕಿಲೋ, ಇದು 45 ಕಿಲೋ ಬರ್ತೈತ್ರಿ ಯೂರಿಯಾ, ಆಮೇಲೆ 50 kg ಮಹಾ ಸೆಟ್ರೇಟ್ ಪೌಡರ್ ರೀ. ಕಾಳು ಸೆಟ್ರೇಟ್ ಹಾಕೋಬೇಡ್ರಿ. ನಾನು ಆಕ್ಚುಲಿ ನಿಮಗೆ ವಿಡಿಯೋದಾಗ ಅಡ್ವಾನ್ಸ್ ಪ್ರೋ ಹೇಳಿದ್ದೆ, ಎಕ್ಸಿಡ್ ಕಂಪ್ನಿ ಅವ್ರದ್ದು. ಅದು ಅಡ್ವಾನ್ಸ್ ಪ್ರೋ ಸ್ಟಾಕ್ ಇರ್ಲಿಲ್ರಿ. ಅದ್ರ ಬದ್ಲಿಗೆ ಅದು ಸಿಗ್ಲಾರ್ದಕ್ಕ ಇದು ಪೌಡರ್ ಸೆಟ್ರೇಟ್ ತಂದು ಹಾಕೊಳಕತ್ತೀನಿ ನೋಡ್ರಿ. ಇದು ರೈತ ಬಾಂಧವ್ರಿ, ಈಗ ನೋಡ್ರಿ ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಾವು 1 ಎಕರೆಕ ಇದನ್ನ ಹಾಕೋಬೇಕು ನೋಡ್ರಿ. ನೋಡ್ರಿ 1 ಪ್ಯಾಕೆಟ್ ಯೂರಿಯಾ ಸುರ್ಕೊಳಕತ್ತೀನಿ ನೋಡ್ರಿ. ಇದರ ಜೊತೆ 1 ಪ್ಯಾಕೆಟ್ ಮಹಾ ಸೆಟ್ರೇಟ್ ಪೌಡರ್ ಐತಿ ನೋಡ್ರಿ. ಇದು ಜೈ ಕಿಸಾನ್ ಅವ್ರದ್ದು. ಇದು ನೋಡ್ರಿ ಪೂರ್ತಿ ಪೌಡರ್ ಇರ್ತೈತಿ. ಇದನ್ನ ಹಾಕೊಳಕತ್ತೀನಿ. ಕೆಂಪ್ರಿ ವ್ಯಾಮ್ಯಾಕ್ಸ್ ಬಯೋ ಫರ್ಟಿಲೈಸರ್. ಫಸ್ಟ್ ನೋಡ್ರಿ ಗೊಬ್ಬರ ಮಿಕ್ಸ್ ಮಾಡೋದು ಹೇಳ್ತೀನಿ. ಈ ಯೂರಿಯಾ ಮತ್ತ ಮಹಾ ಸೆಟ್ರೇಟ್ ಏನೈತಲ್ರಿ, ಇವೆರಡನ್ನ ಫಸ್ಟ್ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು 1 ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಕೆಂಪ್ರಿ ವ್ಯಾಮ್ಯಾಕ್ಸ್ ಹಾಕೊಂಡು ಇದಕ್ಕೂ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಒಕ್ಕೋರಿ. ರೈತ ಬಾಂಧವರೇ, 1 ಎಕರೆ ಹೊಲದ ಸಂಬಂಧ 1 ಪ್ಯಾಕೆಟ್ ಯೂರಿಯಾ, ಅದರ ಜೊತೆ 1 ಪ್ಯಾಕೆಟ್ ಮಹಾ ಸೆಟ್ರೇಟ್ ಪೌಡರ್, ಅವೆರಡು ಹಾಕಿ 2 ರೌಂಡ್ ಫಸ್ಟ್ ಮಿಕ್ಸ್ ಮಾಡೇನ್ರಿ. ಇದಾದ್ಮೇಲೆ ಮತ್ ಇದಕ್ಕೆ ಕೆಂಪ್ರಿ ವ್ಯಾಮ್ಯಾಕ್ಸ್ ಬಯೋ ಫರ್ಟಿಲೈಸರ್ 1 ಪ್ಯಾಕೆಟ್ 4 kg ಹಾಕಿ ಮತ್ತಿನ್ನ 2 ರೌಂಡ್ ತಿರುವಾಡಿ ಶಿಸ್ತ್ ಮಿಕ್ಸ್ ಮಾಡಿ ಗೊಬ್ಬರ ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಈಗ ಇದನ್ನ ನೋಡ್ರಿ, ಈಗ ನಾನು 1 ಎಕರೆಗ ಹಾಕೊಳಕತ್ತೀನಿ ರೀ. 1 ಎಕರೆಕ ಇಷ್ಟ ಹಾಕೋರಿ. ಇದಕ್ಕೆ ಹೆಂಗ್ ಹಾಕೋಬೇಕು ಅದನ್ನ ತೋರಿಸ್ತೀನಿ. ರೈತ ಬಂದವ್ರೆ, ಈ ಡ್ರಿಪ್ಪಿನ ಹರಿ ಏನೈತಲ್ರಿ, ಇದ್ರಾಗ ನಿಂತ್ಕೊಂಡ ನಾವು ಗೊಬ್ಬರ ಹಾಕೊಳ್ಳೋದ್ರಿ. ಈ ಕಡೆ ಅರ್ಧ ಸಾಲ, ಈ ಕಡೆ ಅರ್ಧ ಸಾಲ. ಈಗ ಲೆಫ್ಟಿಗೆ ಅರ್ಧ ಸಾಲ, ರೈಟಿಗೆ ಅರ್ಧ ಸಾಲ ರೀ. ಏನ್ ಡ್ರಿಪ್ ಲೈನ್ ಏನ್ ಎಳ್ದಿವಲ್ರಿ ಪೈಪ,
ಆ ಪೈಪ್ನಿಂದ ಈ ಅರ್ಧ ಒಕ್ಕೊಳ್ಳೋದು ಅಷ್ಟೇ ರೀ. ಅರ್ಧ ಏನೈತಿ ಮತ್ತೆ ಆಚೆ ಕಡೆ ಸಾಲ್ನಾಗ ಏನು ಹೋಗ್ತೀವಲ್ರಿ ಅವಾಗ ಒಕ್ಕೊಳ್ಳೋದು. ಇಷ್ಟು ನೋಡ್ರಿ ನಿಧಾನವಾಗಿ ಒಕ್ಕೊಳ್ಳೋರಿ. ಜಾಸ್ತಿ ಏನೈತಿ ಈ ಹರಿ ಏನೈತಲ್ಲ ಇದ್ರಾಗ ಜಾಸ್ತಿ ಗೊಬ್ಬರ ಬೀಳಾರ್ದಂಗೆ ಒಕ್ಕೋರಿ. ಸುಮ್ಮ ಹೆಂಗ್ ಒಗದ್ರು ಸ್ವಲ್ಪ ಸ್ವಲ್ಪ ಬೀಳ್ತೈತ್ರಿ. ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಬಿದ್ರಿ ಏನಾಗಲ್ಲ. ಒಟ್ಟು ಜಾಸ್ತಿ ಬೀಳಾರ್ದಂಗ ಈ ಕಡೆ ಅರ್ಧ ಸಲ ಈ ಕಡೆ ಅರ್ಧ ಸಲ ಈಗ ಈ ರೀತಿ ನೀವು ಗೊಬ್ಬರ ಒಕ್ಕೋರಿ. ಹಿಂಗ್ ಒಕ್ಕೊಂಡ ಮತ್ ಮುಂದಿನ ಪ್ರೋಸೆಸ್ ಏನ್ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ರೀ. ರೈತ ಬಾಂಧವರೇ, ಇದಕ್ ನಾ ಈಗ ಗೊಬ್ಬರ ಒಕ್ಕೊಂಡ ಇವು ಡ್ರಿಪ್ಪಿನ ಬೋಧಗಳು ಏನದಾವಲ್ರಿ, ಇದಕ್ಕ ಡ್ರಿಪ್ ಲೈನ್ ನೀರ್ ಬಿಟ್ಕೊಂಡ ಪೂರ್ತಿ ತೊಳಸಿನ್ರಿ. ಮತ್ತ ಹಂಗ ಈಗ ಮುಂದ ತರು ಹಚ್ಕೊಳ್ಳೋ ಸಂಬಂಧ ನಾನ್ ನೋಡ್ರಿ ಎಲ್ಲಾ ಹರಿ ಒಳಗ ನೀರ್ ಬಿಟ್ಕೊಳಕತ್ತೇನ್ರಿ. ನೀರ್ ಬಿಟ್ಕೊಂಡ ಇದ್ರಾಗ ಏನೈತಿ, ಇವತ್ತು ನೀರ್ ಬಿಟ್ಕೊಂಡ್ರ ನಾಳೆ ಒಂದ್ ದಿವ್ಸ ಬಿಟ್ಟ ನಾಡಿದ್ದು ಅಂತಂದ್ರೆ ಇವತ್ ನೀರ್ ಬಿಟ್ಟೆವ್ ಅಂತಂದ್ರ 2 ದಿನದ ನಂತರ ಇದ್ರಾಗ ನಾವು ಕಬ್ಬಿನ ತರು ಹಚ್ಕೋಬೇಕ್ರಿ. ಡೈರೆಕ್ಟ್ ಇವತ್ತ ನಾವು ನೀರ್ ಬಿಟ್ಕೊಂಡ ನಾಳೆಗ ಹಚ್ಚಿದ್ರ ಹುದಲ್ ಬಾಳ ಇರ್ತೈತ್ರಿ, ಮತ್ತ ಅದು ಸರಿಯಾಗಿ ಕೆಲಸ ಆಗೋದಿಲ್ಲ. ಸ್ವಲ್ಪ ಒಣಗ್ಬೇಕ್ರಿ ಭೂಮಿ. ಒಣ ಭೂಮಿ ಒಳಗ ಕಬ್ಬಿನ ತರು ಹಚ್ಚಾಕ್ ಬರಲ್ರಿ. ಯಾಕಂತಂದ್ರ ನಾವು ಇದಕ್ಕ ಕಳೆನಾಶಕ ಎಣ್ಣೆ ಹೊಡೆದಿರ್ತೀವಿ, ರೋಗದ ಎಣ್ಣೆ ಹೊಡೆದಿರ್ತೀವಿ. ಒಳಗ ಅಡ್ಡಾಡಿ ಅಡ್ಡಾಡಿ ಎಲ್ಲಾ ಒಳಗ ಏನೈತಿ ಹರಿ ಒಳಗ ಗಟ್ಟಿ ಆಗಿರ್ತೈತ್ರಿ. ಗಟ್ಟಿ ಆಗಿದ್ರಿಂದ ಇದ್ರಾಗ ನಾವು ಡೈರೆಕ್ಟ್ ಆಗಿ ಕಬ್ಬಿನ ತರು ಹಚ್ಚಾಕ್ ಆಗಲ್ರಿ. ಆದ್ರಿಂದ ಈ ರೀತಿ ನಾವು ಹಸಿ ಮಾಡ್ಕೊಂಡು ಹಚ್ಕೋಬೇಕ್ರಿ. ಗೊಬ್ಬರನು ಒಕ್ಕೋರಿ 30ರಿಂದ 35 ದಿನದಾಗ ಉಳ್ಳಾಗಡ್ಡಿಗೆ ಫಸ್ಟ್ ಗೊಬ್ಬರ ಏನ್ ಕೊಟ್ಕೋತೀವಲ್ರಿ, ಆ ಗೊಬ್ಬರನು ಫಸ್ಟಿಗ ಕೊಟ್ಕೋರಿ. ಆಮೇಲೆ ಅದು ಇದು ಕಬ್ಬಿನ ತರು ಹಚ್ಕೊಂಡ ಗೊಬ್ಬರ ಕೊಡಾಕ ಹೋಗ್ಬೇಡ್ರಿ. ಆ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಕಬ್ಬಿನ ಸಸಿ ಏನ್ ಇರ್ತಾವಲ್ಲ ಬಹಳ ಸ್ಮೂತ್ ಇರ್ತಾವ್ರಿ ಫಸ್ಟಿಗೆ ಸಣ್ಣ ಇದ್ದಾಗ. ಅವು ನಾಳೆಗೆ ನಾವ್ ಏನಾದ್ರ ಅದಕ್ಕೆ ಹಚ್ಕೊಂಡ ಮ್ಯಾಗ ಪಟ್ನ ಇದಕ್ಕ ಹಾಕುವಂತ ಗೊಬ್ಬರ 30ರಿಂದ 35 ದಿನದಾಗ ನಾವು ಉಳ್ಳಾಗಡ್ಡಿಗೆ ಹಾಕುವಂತ ಗೊಬ್ಬರ ಒಗದ್ ಬಿಟ್ಟಾಗ ಹಿಂಗ ಒಗದಾಗ ಅದ್ರ ಮ್ಯಾಗ ಬೀಳುದೇರಿ. ಮತ್ ತುದಿಯಾಗ ಏನಾರ ಹೋಗಿ ಮತ್ತ ಅಗಿಗಳು ಸಾಯೋ ಚಾನ್ಸಸ್ ಇರ್ತಾವ್ರಿ. ಆದ್ರಿಂದ ಏನೈತಿ, ನಾವು ಈ ಕಬ್ಬಿನ ತರು ಹಚ್ಚೋಕ್ಕಿಂತ ಮುಂಚೆನ ನಾವು ಗೊಬ್ಬರ ಒಕ್ಕೊಂಡ್ ಈ ಡ್ರಿಪ್ಪಿಗೆ ನೀರ್ ಬಿಟ್ಕೊಂಡ್ ತಳಗ ಹರಿ ಒಳಗ್ ಕೂಡ ನೀರ್ ಬಿಟ್ಕೋಬೇಕ್ರಿ. ಮೊದಲ ಹರಿಯಾಗ ನೀರ್ ಬಿಟ್ಕೊಂಡ ಇವತ್ತು ನೀರ್ ಏನ ಹರಿಯಾಗ ಬಿಟ್ಕೊಂಡವಂದ್ರ ನಾಳೆಗೊಂದನ ಬಿಟ್ಟ ನಾಡ್ದು ಹಚ್ಕೋಬೇಕ್ರಿ. ಅಂತಂದ್ರ ಈ ರೀತಿ ಇರ್ತೈತಿ ನೋಡ್ರಿ ಹೊಲ. ಫುಲ್ ತಂಪ್ ಇರ್ತೈತಿ. ತಂಪಿರೋಣ ಇದ್ರಾಗ ಅಗಿಗಳು ಸಾಯಲ್ಲ, ಏನು ಇಲ್ರಿ. ಮತ್ತ ಕರೆಕ್ಟ್ ಆಗಿ ಅಗಿಗಳು ಕುಂದರ್ತಾವು. ಒಣ ಮಣ್ಣಾಗೂ ಹಚ್ಚಾಕ್ ಹೋಗ್ಬೇಡ್ರಿ. ರೈತ ಬಾಂಧವ್ರೆ, ನಾವ್ ಇದ್ರಾಗ ಕಬ್ಬನ್ನ ಹೊರಗಡೆ ಕುಂತ್ಕೊಂಡ ಕಟಾವ್ ಮಾಡ್ಕೊಂಡ್ ಸಣ್ಣ ಸಣ್ಣ ತುಂಡಾಗಿ ಕಟಾವ್ ಮಾಡಿ ಒಂದ್ ಬುಟ್ಟಿ ಒಳಗ್ ತಗೊಂಡ್ ಹೋಗಿ ಅಲ್ಲಿ ಸಾಲ್ ಮ್ಯಾಗ ಇಟ್ಕೊಂಡ ನೀರ್ ಬಿಟ್ಕೊಂಡ್ ತುಳ್ಕೋಬಹುದ್ರಿ. ಆದ್ರ ಹೊಲ ಬಹಳ ಗಟ್ಟಿ ಆಗಿರ್ತೈತಿ, ಮತ್ತ ಬಹಳ ಇದು ತ್ರಾಸ ಆಕೈತ್ರಿ. ಆ ಕಾರಣದಿಂದ ತರು ಹಚ್ಕೊಳ್ಳೋದು ಮಾತ್ರ ಬಹಳ ಉತ್ತಮ್ರಿ. ಆದ್ರಿಂದ ನಾನ್ ತರು ಹಚ್ಕೊಳಕತ್ತೇನ್ರಿ, ನೀವು ಹಿಂಗ ಮಾಡ್ಕೋರಿ. ನೋಡ್ರಿ, ಗೊಬ್ಬರ ಒಕ್ಕೊಂಡ ಡ್ರಿಪ್ ಲೈನಿಗೆ ನೀರ್ ಬಿಟ್ಕೊಂಡ ಮತ್ತ ಹರ್ಯಾಗೂ ನೀರ್ ಬಿಟ್ಕೊಂಡ ಏನೈತಿ ಇದು ಹೊಲದ ಸಿದ್ಧತೆಯನ್ನ ಮಾಡ್ಕೊಂಡಿನ್ರಿ. ಮುಂದೇನೈತಿ ಇದ್ರ ಕಬ್ಬಿನ ತರು ಹೆಂಗ್ ಹಚ್ಚೋದು ಎಂಬುದನ್ನ ಮುಂದೆ ತೋರಿಸ್ತೀನಿ ನೋಡ್ರಿ. ರೈತ ಬಂದವ್ರೆ, ನಾವ್ ಏನಾದ್ರು ಈಗ ಕಬ್ಬೇನ್ ಹಚ್ತೀವಲ್ರಿ, ಕಬ್ಬಿನ ತರು ಏನ್ ಹಚ್ತೀವಲ್ಲ, ಈ ಕಬ್ಬಿನ ತರು ಮೆಜರ್ಮೆಂಟ್ ಬಹಳ ಇಂಪಾರ್ಟೆಂಟ್ ರೀ. ಮೆಜರ್ಮೆಂಟ್ ಮ್ಯಾಲ ಎಷ್ಟು ತರು ಹೋಗ್ತಾವ ಒಂದ್ ಎಕರೆಕ, ಅದು ಬಹಳ ಇಂಪಾರ್ಟೆಂಟ್ ವಿಷಯ ಇರ್ತೈತ್ರಿ. ಯಾಕಂತಂದ್ರ ಮೆಜರ್ಮೆಂಟ್ ದಾಗ ಜರ ತಪ್ಪ ಬಿಟ್ರ ಎಲ್ಲಾ ಲೆಕ್ಕಾಚಾರ ತಪ್ಪ ಹೋಗ್ಬಿಡ್ತೈತ್ರಿ. ಆದ್ರಿಂದ ಮೆಜರ್ಮೆಂಟ್ ಬಹಳ ಕರೆಕ್ಟ್ ಆಗಿ ಹಾಕೊಂಡ ಕರೆಕ್ಟ್ ಆಗಿ ಹಚ್ಕೋರಿ. ನಾನ್ ಇಟ್ಟಿರುವಂತ ಮೆಜರ್ಮೆಂಟ್ ನೋಡ್ರಿ, ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 4 ಫೂಟ್ ಇಟ್ಟಿನ್ರಿ, ಸಾಲಿನಿಂದ ಸಾಲಿಗೆ ಅಂತರ. ಆಮೇಲೆ ಒಂದು ತರುವಿನಿಂದ ಇನ್ನೊಂದು ತರುವಿಗೆ ನಾನ್ ನೋಡ್ರಿ 21 ಇಂಚ್ ಇಟ್ಕೊಳಕತ್ತೀನ್ರಿ. 21 ಇಂಚ್, 2 ಫೂಟ್ ಅಲ್ಲ, 21 ಇಂಚ್ ಇಟ್ಕೊಳಕತ್ತೀನಿ. 21 ಇಂಚ್ ಇಟ್ಕೊಂಡಾಗ ಸರಿ ಸುಮಾರು ಒಂದ್ ಎಕರೆಗೆ 6200 ಅಗಿ ತರು ಹೋಗ್ತಾವ್ರಿ. 6200 ತರು ಹೋಗ್ತಾವು. 6200 ತರು ಒಂದ್ ಎಕರೆಗೆ ನಾವು ಹಾಕಿದಾಗ ಅಚಾನಕ್ ಆಗಿ ಒಂದ್ 200 ತರು ಏನಾದ್ರೂ ಪ್ರಾಬ್ಲಮ್ ಆಗಿ ಸ್ವಲ್ಪ ಅಲ್ಲಿಂದ ತೆಗೆದು ಹಚ್ಚೋದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿ ಒಂದ್ 200 ತರು ಏನಾದ್ರೂ ಹಾಳಾದ್ರು ನಮ್ಗೆ 6000 ತರು ಅಂತೂ ಉಳಿತಾವ್ರಿ. 6000 ತರುವಿನಿಂದ ನಾವು 75 ಟನ್ ಇಳುವರಿನ ಹೆಂಗ್ ತೆಗೆದು ಅದನ್ನ ಮುಂದೆ ತೋರಿಸ್ತೀನಿ. ಈಗ ಇದು 21 ಇಂಚಿನ ಮೆಜರ್ಮೆಂಟ್ ಐತ್ರಿ. ಮೆಜರ್ಮೆಂಟ್ ಹೆಂಗ್ ಹಾಕ್ತಾರ ಅದನ್ನು ತೋರಿಸ್ತೀನಿ ಬರ್ರಿ ನಿಮ್ಗೆ.
ರೈತ ಬಾಂಧವ್ರೆ ಇಲ್ಲಿ ನೋಡ್ಬೋದ್ರಿ, ಈ ಸಾಲಿನಾಗ ಮೆಜರ್ಮೆಂಟ್ ಹಾಕಾಕತ್ತಾರ. ಅದ್ ನೋಡ್ಬೋದ್ರಿ, ಕರೆಕ್ಟ್ 21 ಇಂಚಿಗೆ ಒಂದೊಂದು ಮೆಜರ್ಮೆಂಟ್ ಹಾಕಾಕತ್ತಾರ ನೋಡ್ರಿ. ಅವ್ರು ಒಂದ ತರುವಿಯಿಂದ ತರುವಿಗೆ ಡಿಸ್ಟೆನ್ಸ್ 21 ಇಂಚ್ ಇಡಾಕತ್ತೀವ್ರಿ. ಹಂಗ ನೋಡ್ರಿ, ನಾನ್ ಹಿಂದಿಂದವ್ರ ಏನ ಘೆರಿ ಹೊಡ್ಯಾಕತ್ತಾರಲ್ಲ, ಆ ಘೆರಿ ಮ್ಯಾಗ ಒಂದು ಹಾರಿ ಸಹಾಯದಿಂದ ಈ ರೀತಿ ತರು ಹಾಕಾಕ ಇದು ಹೊಡ್ಕೊಳಕತ್ತೀನ್ರಿ, ಹೋಲ್. ಇಲ್ಲಿ ನೋಡ್ಬೋದ್ರಿ, ಈಗ ಹಿಂಗ ಒಂದ್ಸಲ ಹಾರಿ ಹಿಂಗ್ ಹೊಡಿದ್ರಿ, ಒಂದ್ ರೌಂಡ್ ಹಿಂಗ್ ತಿರ್ಗಿಸ್ಬಿಟ್ರೆ ಮುಗೀತ್ ನೋಡ್ರಿ. ಈ ರೀತಿ ಹೋಲ್ ರೆಡಿ ಆಗ್ತೈತ್ರಿ. ಇದ್ರಾಗ ಏನೈತಿ, ತರು ಹಚ್ಕೊಳ್ಳೋದ್ರಿ. ನೋಡ್ರಿ, ಸ್ವಲ್ಪ ಉಳ್ಳಾಗಡ್ಡೆ ಒಳಗ ನಾವು ಹಚ್ಕೊಳ್ಳೋ ಟೈಮ್ದಾಗ ಸ್ವಲ್ಪ ದಾನ್ಲಿ ಆಗುದೆ. ಅದಕ್ಕೆ ಹೇಳಿದ್ದೆ, ಪೂರ್ತಿ ದಂಡಿ ಮಟ್ಟ ಉಳ್ಳಾಗಡ್ಡೆ ಹಚ್ಚಾಕ್ ಹೋಗ್ಬಾರ್ದು. ಇಲ್ಲಿ ಗ್ಯಾಪ್ ಅಂತೂ ಆಲ್ರೆಡಿ ಬಿಟ್ಟಿದೀವಿ, ಆದ್ರೂ ಕೂಡ ಕೆಲವೊಂದು ಅಗಿಗಳು ತುಳ್ಕೊಂಡು ಇಲ್ಲಿ ಹೊಂಟವು. ಅಚಾನಕ್ ಆಗಿ ಈಗ ಕಬ್ಬು ಹಚ್ಕೊಳ್ಳೋ ಟೈಮ್ದಾಗ ಒಂದೊಂದು ಅಗಿ ಹೋದ್ರೂನು ನಮ್ಗಂತೂ ಅಲ್ಲಿ 10 ಅಗಿ ಅಂತೂ ಸಿಗ್ತಾವ್ರಿ ಉಳ್ಳಾಗಡ್ಡಿದ. ಅದ್ರ ವಿಚಾರ ಬಿಡ್ರಿ. ಈಗ ಏನೈತಿ, ಒಂದು ತರುವಿನಿಂದ ಇನ್ನೊಂದು ತರುವಿಗೆ ನಾವು 21 ಇಂಚ ಡಿಸ್ಟೆನ್ಸ್ ಇಡಾಕತ್ತೀವ್ರಿ. ಡಿಸ್ಟೆನ್ಸ್ ಇಟ್ಕೊಂಡಾಗ 1 ಎಕರೆಕ್ ನೋಡ್ರಿ ನಮ್ಗ 6200 ತರು ಬೇಕಾಗ್ತಾವ್ರಿ. 6200 ತರು ಹಾಕಿದಾಗ 1 ಎಕರೆ ಹೊಲ ತುಂಬತೈತ್ರಿ. ನೋಡ್ರಿ, ಈ ರೀತಿ ಹೋಲ್ ಹೊಡ್ಕೊಳ್ಳೋದ್ರಿ. ಇಲ್ಲಿ ಹೋಲ್ ನೋಡ್ಬೋದ್ರಿ ನೀವು, ಎಷ್ಟು ಚಂದ ಬೀಳಾಕತ್ತೇವ. ಈಗ ಇಷ್ಟ ಹೊಡೆದ ಇಷ್ಟ ಫಸ್ಟ್ ರೆಡಿ ಮಾಡ್ಕೋರಿ. ಇಲ್ಲಿ ನೋಡ್ಕೋಬಹುದ್ರಿ, ಎರಡು ಕಡೆ ಮೆಜರ್ಮೆಂಟ್ ಹಾಕಾಕತ್ತಾರ ನೋಡ್ರಿ, ಈ ಸಾಲ್ನಾಗ. ಒಟ್ ನೋಡ್ರಿ, 1 ಎಕರೆ ಹೊಲ ನಾವ್ ಏನಾದ್ರ ಹಿಂಗ ತರು ಹಚ್ಕೋಬೇಕಂತಂದ್ರ, ಈಗ ನೋಡ್ರಿ, ನಾವು ಜೋಡ್ ಪೀಕ್ ತೆಗಿಬೇಕಂತಂದ್ರ, ಮಿಶ್ರ ಪದ್ಧತಿ ಒಳಗ ನಾವ್ ಏನಾದ್ರು ಉಳ್ಳಾಗಡ್ಡಿ ಮತ್ತ ಕಬ್ಬ ಎರಡು ತಕ್ಕೋಬೇಕಂತಂದ್ರ ಸ್ವಲ್ಪ ಹೈರಾಣ ಆಗ್ತೈತ್ರಿ. ಎಲ್ಲಾ ಕೆಲಸದಲ್ಲೂ ಸ್ವಲ್ಪ ಹೈರಾಣ ಆಕೈತ್ರಿ. ಅಂತಂದ್ರ ಸ್ವಲ್ಪ ಹೆಚ್ಚ ಹಣ ಹೋಗ್ತೈತ್ರಿ. ಅದ್ರ ಬಗ್ಗೆ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈಗ ನೋಡ್ರಿ, ನಾರ್ಮಲ್ ಆಗಿ ನಾವ್ ಏನಾದ್ರು ಈಗ ಕಬ್ಬ್ ಏನಾದ್ರು ನಾವು ಡೈರೆಕ್ಟ್ ಆಗಿ ತುಳಿದ್ ಬಿಟ್ರ 1 ಎಕರೆಕ 17,000 ರೂಪಾಯಿದಾಗ 1 ಎಕರೆ ಕಬ್ಬು ನಾವು ಹಚ್ಕೋಬಹುದ್ರಿ. ಹೆಂಗಂತ ತಿಳ್ಕೊರಿ, ಒಂದ್ 10,000 ರೂಪಾಯಿ ಬೀಜಕ್ ಹೋಗ್ತಾವ್ರಿ, ಮತ್ತ ಒಂದ್ 7,000 ರೂಪಾಯಿ ಏನೈತಿ ಕಟಾವ್ ಮಾಡಿ ಹಚ್ಚೋರಿ ಕೂಲಿ ಹೋಗ್ತೈತ್ರಿ. ಅದೇ ನಾವು ತರು ಈಗ ಹಚ್ಕೊಳ್ತಿರುವಂತ ತರುದ ಸ್ವಲ್ಪ ವಿಚಾರ ಮಾಡಿದಾಗ ನನ್ಗಿದು 20,000 ಮಟ ಖರ್ಚು ಬರಾಕತ್ತೈತ್ರಿ. 20,000 ರೂಪಾಯಿ ಖರ್ಚು ಬರಾಕತ್ತಿತ್ತಂತಂದ್ರ ಒಂದ್ 3,000 ರೂಪಾಯಿ ಹೆಚ್ಚು ಹೋದಂಗಾತ್ರಿ ಇಲ್ಲಿ. ಯಾಕಂತಂದ್ರ ಪ್ರತಿ ಒಂದ್ ಕೆಲ್ಸದಲ್ಲೂ ಸ್ವಲ್ಪ ಹೆಚ್ಚು ಹೋಗ್ತಾವ್ರಿ ರೊಕ್ಕ. ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಇಲ್ಲಿ ನಾವು 1 ಎಕರೆದಾಗ 150 ಕ್ವಿಂಟಲ್ ಉಳ್ಳಾಗಡ್ಡಿ ಇಳುವರಿನೂ ತಕ್ಕೋಬಹುದ್ರಿ. ಆದ್ರಿಂದ ಸ್ವಲ್ಪ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇವ್ ಏನೋ ನಾವು ಮಿಶ್ರ ಪದ್ಧತಿಯಲ್ಲಿ ಏನಾದ್ರು ನಾವು ಬೆಳೆ ಹಾಕೊಂಡಾಗ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈ ರೀತಿ ಹಚ್ಕೊಳ್ಳೋದ್ರಿ. ಮತ್ತ ಈಗ ಕಬ್ಬಿನ ಹಗಿ ಹೆಂಗ್ ಹಚ್ಕೊಳ್ಳೋದು ಅದನ್ನು ನಿಮಗ್ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ, ಹಾರಿಲ್ಲ ಈಗ ಹಿಂಗ್ ಮೆಟ್ಟಿ ಹಿಂಗ್ ರೌಂಡ್ ಹೊಡೆದ್ ಬಿಡುದ್ ನೋಡ್ರಿ. ಈ ರೀತಿ ಹೋಲ್ ಬೀಳ್ತಾವ್ರಿ. ಇದು 21 ಇಂಚಿಗೆ ಒಂದ್ ಹೋಲ್ ಅದಾವ ನೋಡ್ರಿ. ಇವು ಪೂರ್ತಿ ಹಿಂಗ್ ಹೋಲ್ ಹಾಕೋತ್ ಹೋಗುದ್ರಿ. ಮೆಜರ್ಮೆಂಟ್ ಮಾಡಿ ಮುಂದೆಲ್ಲ ಲೈನ್ ಹಾಕ್ಯಾರ ನೋಡ್ರಿ. ಇಲ್ಲಿ ನೀವು ನೋಡ್ಬೋದು, ಈಗ ಈ ರೀತಿ ಘೆರಿ ಹೊಡ್ಕೊಂಡ್ ಹೋಗ್ಯಾರ ಮುಂದ. ಇದಕ್ಕ ಹೆಣ್ಣಾಳುಗಳು ಇದ್ರ ಸಾಕ್ರಿ, ಬರೇ 1-2 ಗಂಡಾಳ ಇದ್ರ ಸಾಕ್ರಿ. ಯಾಕಂತಂದ್ರ ಇದು ಹಾರಿಲೇನ ಇದು ಹೊಡಿತೀವಲ್ಲ, ಸ್ವಲ್ಪ ಗಟ್ಟಿಯಾಗಿರ್ತೈತ್ರಿ ಹೊಲ. ಸ್ವಲ್ಪ ಇದಕ್ ಹೋಲ್ ಹೊಡ್ಕೋಬೇಕಂತಂದ್ರ ಸ್ವಲ್ಪ ಹೈರಾಣ ಆಗತ್ರಿ. ಆದ್ರಿಂದ 1-2 ಗಂಡಾಳ ಬೇಕ್ರಿ. ಹಾರಿ ತಗೊಂಡೇನು ಹೋಲ್ ಹೊಡಿತೀವಲ್ಲ ಅದಕ್ಕ. ರೈತ ಬಾಂಧವ್ರೆ, ಇಲ್ಲಿ ನೋಡ್ಬೋದ್ರಿ, ಹೋಲ್ಗಳು ಎಷ್ಟ ಚಂದಾಗಿ ಬಿದ್ದವು. ಇವು 21 ಇಂಚಿಗೆ ಒಂದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡಿವ್ರಿ. ಹೆಚ್ಚುನೂ ಇರಲ್ಲ, ಕಮ್ನೂ ಇರಲ್ಲ. ಅದಕ್ಕ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅನ್ನಕತ್ತೇನ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರ ಹೆಚ್ಚು ಕಮ್ಮಿ ಆಗಿ ಕುಂದಿರ್ತಾವ್ರಿ. ಆಮೇಲೆ ಕರೆಕ್ಟ್ ಆಗಿ ಅದು ಮೆಜರ್ಮೆಂಟ್ ಸರಿಯಾಗಿ ನಮಗ್ ಗೊತ್ತಾಗಲ್ರಿ. ಮುಂದೆ ಯಾವುದೇ ಕೆಲಸ ಮಾಡ್ಬೇಕಂತಂದ್ರ ಮೆಜರ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತ್ರಿ. ರೈತ ಬಾಂಧವ್ರೆ, ಇಲ್ಲಿ ನೋಡ್ಬೋದ್ರಿ, ಈಗ ಉಳ್ಳಾಗಡ್ಡಿ ಡ್ರಿಪ್ ಐತ್ರಿ. ಆಮೇಲೆ ಸ್ವಲ್ಪ ಜಾಗ ಐತ್ರಿ ಇಲ್ಲಿ ಒಳಗ. ಈಗ ಇಲ್ಲಿ ಸ್ವಲ್ಪ ಜಾಗ ಐತ್ರಿ. ಇಲ್ಲಿ ಏನಾದ್ರು ನಾವು ಬುಟ್ಟಿ ತಗೊಂಡ್ ಹೋಗಿ ಒಳಗ ಹಚ್ಚೋದಂತ್ರು ಆಗಲ್ರಿ. ಯಾಕಂತಂದ್ರ ಎರಡೂ ಕಡೆ ಸೈಡ್ ಏನ ಇಲ್ಲಿ ಇದು ಉಳ್ಳಾಗಡ್ಡಿ ಐತ್ರಿ, ಈರುಳ್ಳಿ ಐತಿ. ಅದ ಸಲುವಾಗಿ ನಾವ್ ಏನ್ ಮಾಡಿವ್ ಅಂತಂದ್ರ ಇಲ್ಲಿ ಒಂದು ಬುಟ್ಟಿ ಒಳಗ ಕಬ್ಬಿನ ತರು ತರಾಕತ್ತೀವ್ರಿ. ಕಬ್ಬಿನ ತರು ತಂದ ಒಂದು ಬಕೆಟ್ನಾಗ ತುಂಬ್ಕೊಳಕತ್ತೀವಿ ನೋಡ್ರಿ. 4 ಮಂದಿ ಹೆಣ್ಣಾಳ ಹಚ್ಚಿವ್ರಿ. ಒಂದ್ 4 ಬಕೆಟ್ ಅದಾವ ನೋಡ್ರಿ ಇಲ್ಲಿ. ಆ ಬಕೆಟ್ನಾಗ ತುಂಬ್ಕೋತಾರ್ರಿ. ಬಕೆಟ್ನಾಗ ತುಂಬ್ಕೊಂಡ ಅಲ್ಲಿ ಇಟ್ಕೊಂಡ ಅವ್ರು ಅಗಿನ ಕರೆಕ್ಟ್ ಆಗಿ ಇಟ್ಕೊಂಡ ಮುಂದೇನೈತಿ ಹಚ್ಕೋತಾರ್ರಿ. ಅದು ಹೆಂಗ್ ಹಚ್ಕೋತಾರ, ಅದು ಹಚ್ಚುವ ವಿಧಾನ ಬಹಳ ಇಂಪಾರ್ಟೆಂಟ್ ಐತ್ರಿ. ಅದನ್ನು ಕೂಡ ಈಗ ನಿಮಗ್ ತೋರಿಸ್ತೀನಿ. ರೈತ ಬಾಂಧವರೇ, ಈಗ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ವಿಷಯ ರೀ. ಕಬ್ಬಿನ ತರುನ ಹೆಂಗ್ ಹಚ್ಚೋದು, ಇದು ಇಂಪಾರ್ಟೆಂಟ್ ವಿಷಯ ಐತ್ರಿ. ಯಾಕಂತಂದ್ರ ನೋಡ್ರಿ, ಇದ್ರಾಗ ಹಚ್ಚು ಮುಂದ ಸ್ವಲ್ಪ ಇದ್ರಾಗ ತಪ್ಪು ಮಾಡಕ್ ಹೋಗ್ಬೇಡ್ರಿ.
ಇದು ಕರೆಕ್ಟ್ ಆಗಿ ಹೆಂಗ್ ಹಚ್ಬೇಕು ಅದಂಗ ಹಂಗ ಹಚ್ಬೇಕ್ರಿ. ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಕಬ್ಬಿನ ತರು ಐತ್ ನೋಡ್ರಿ. ಇದು ನೋಡ್ರಿ, ಈಗ ಈ ಕಡೆ ಮತ್ ಈ ಕಡೆ ಕಟ್ ಮಾಡ್ಯಾರ. ನಾಳೆ ಮರಿಗಳೇನ್ ಅದಾವಲ್ರಿ, ಹಿಂಗ ಕಟ್ ಈ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಮರಿಗಳ ಹುಟ್ತಾವ್ರಿ. ಮುಂದ ಕಬ್ಬಿನ ಮರಿಗಳೇನ್ ಹುಟ್ತಾವಲ್ಲ, ಈ ಕಡೆ ಸೈಡ್ ಈ ಕಡೆ ಸೈಡ್ ಈ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಮರಿಗಳು ಹೊಡೆಯಲ್ರಿ. ಆದ್ರಿಂದ ಕಬ್ಬನ್ನ ಯಾವತ್ತ ನೋಡ್ರಿ ನೀವು ಈ ಶೇಪ್ನ್ಯಾಗ ಹಚ್ಬೇಕ್ರಿ. ಇದು ಇಲ್ಲೈತ್ ನೋಡ್ರಿ, ಇದನ್ನ ಹಿಂಗ ಹಚ್ಬೇಕ್ರಿ. ಈಗ ಇಷ್ಟಿಟ್ಟ ಮುಚ್ಕೋಬೇಕ್ರಿ. ಇಲ್ಲಿ ಶೇಪ್ ನೋಡ್ರಿ ಹಿಂಗಿರ್ಬೇಕು. ಹಿಂಗ್ ಹಚ್ಕೊಂಡಾಗ ಈ ಕಡೆ ಮರಿ ಮತ್ತೆ ಈ ಕಡೆ ಮರಿ ಹುಟ್ತಾವ್ರಿ. ಆದ್ರಿಂದ ನಾಳೆ ಏನ ನಾವು ಇದ್ರಲ್ಲಿ ಇದು ಹೊಡಿತೀವಲ್ರಿ, ಆಮೇಲೆ ಬೋಧೇನ್ ಹೊಡಿತೀವಲ್ಲ, ಬೋದ್ ಹೊಡಿ ಟೈಮ್ದಾಗ ಈ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಮರಿಗಳು ಹುಟ್ಟಿರಂಗಿಲ್ರಿ. ಅವು ಈ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಅಟ್ಟ ಮರಿಗಳು ಹುಟ್ಟಿರ್ತಾವ. ಆದ್ರಿಂದ ಬೋದ್ ಹೊಡಿ ಟೈಮ್ದಾಗ ಯಾವುದೇ ಮರಿಗಳು ಸಾಯೋ ಚಾನ್ಸಸ್ ಇರಲ್ರಿ. ಆದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. ಎಲ್ರು ಕೂಡ ಹಿಂಗ ಹಚ್ಚಾಕತ್ತೇರಿ. ಇಲ್ಲಿ ನೋಡ್ಬೋದ್ರಿ, ಇಷ್ಟ ಹಚ್ಚಿ ಇದಕ್ ಮುಚ್ಕೊಂಡ್ ಬಿಡೋದ್ರಿ. ಮುಚ್ಕೊಂಡ್ ಏನೈತಿ ಇದಕ್ ಹಿಂದ ನೀರ್ ಬಿಡ್ಬೇಕಾಗತ್ರಿ. ಈಗ ಇಲ್ಲಿ ಹಚ್ಚಾಕತ್ತಾರ ನೋಡ್ರಿ, ಪ್ರತಿಯೊಬ್ರು ಕೂಡ ಇದೇ ಪದ್ಧತಿಯನ್ನ ಅನುಸರಿಸಾಕತ್ತೇರಿ. ಆದ್ರಿಂದ ಹಚ್ಕೊಳ್ಳೋದು ಏನೈತಲ್ರಿ, ಅದು ಕಟ್ ಮಾಡಿರುವಂತ ಒಂದ್ ಕಣ್ಣಿನ ಸಸಿ ಏನ್ ಇರ್ತೈತಲ್ಲ, ಆ ಸಸಿನ ಆಗಲೇ ನಾನು ತೋರಿಸಿದ್ನಲ್ರಿ, ಆ ರೀತಿ ಹಚ್ಕೋರಿ. ಮತ್ತ ಮರಿಗಳು ಏನೈತಿ ಹಿಂಗ ಹೊಡ್ಕೊಳಕ್ರಿ. ಮರಿಗಳು ಹಿಂಗ ಹೊಡಿಬಾರ್ದ್ರಿ. ಅಂದ್ರ ಬೋದಿಗಿ ನಾಳಿಗೆ ಗಳೆ ಹೊಡಿ ಟೈಮ್ದಾಗ ಬೋದ್ನ್ಯಾಗ ಬಂದ ಮುರ್ಕೊಂಡ್ ಹೋಗ್ಬಾರ್ದ್ರಿ. ಆಗಿ ಮರಿಗಳು ಹಿಂಗ ಆಗಿ ಈಗ ಮರಿಗಳು ಬಂದು ಅಂದ್ರ ಏನ್ ಆಗಲ್ರಿ, ಎಲ್ಲಾ ಮರಿಗಳು ಸುರಕ್ಷಿತವಾಗಿ ಇರ್ತಾವ್ರಿ. ಆ ವಿಚಾರದಿಂದ ಹಿಂಗ ಹಚ್ಕೋಬೇಕ್ರಿ. ಇಲ್ಲಿ ನೋಡ್ಬೋದ್ರಿ ರೈತ ಬಂದವ್ರೆ, ಇಲ್ಲಿ ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದವ್ ನೋಡ್ರಿ. ಈಗ 21 ಇಂಚಿಗೆ ಒಂದ ಕರೆಕ್ಟ್ ಮೆಜರ್ಮೆಂಟ್ ಮಾಡ್ಕೊಂಡ ಹಾಕೊಂಡಿವ್ರಿ. ಮಸ್ತ್ ಆಗಿ ಕುಂತವು. ಏನಿಲ್ರಿ, ಈಗ ಸದ್ದಂತೂ ಇದಕ್ಕ ಯಾವುದೇ ರೀತಿ ಗೊಬ್ಬರ ಗಿಬ್ರ ಏನ್ ಹಾಕುವಂಗ ಇಲ್ರಿ. ಈಗ ಇದಕ್ಕ ಗೊಬ್ಬರ ಏನೈತಿ ಮುಂದ 20 ದಿವಸದ ನಂತರನೇ ಗೊಬ್ಬರ ಹಾಕೊಳ್ಳುದ್ರಿ. ಈಗ ಇದಕ್ಕ ಗೊಬ್ಬರ ಹಾಕೊಳ್ಳೋದೇನ್ ಬ್ಯಾಡ್ರಿ. ಆದ್ರೆ ಇದಕ್ಕ ಅತಿ ಈಗ ಸದ್ದ ಅವಶ್ಯಕತೆ ಇರುವಂತದ ಏನ್ ಅಂತಂದ್ರ, ಇದಕ್ ನೋಡ್ರಿ ಈಗ ನೀರಿನ ಅವಶ್ಯಕತೆ ಇರ್ತೈತ್ರಿ. ಅಗಿಗಳು ಏನ ನಾವು ಹಚ್ಕೋತೀವಲ್ರಿ, ಹಚ್ಕೊಂಡ ಆಮೇಲೆ ಏನೈತಿ ಇದಕ್ಕ ನೀರ್ ಬಿಟ್ಕೊಳ್ಳೋದು ಬಹಳ ಅನಿವಾರ್ಯ ಇರ್ತೈತ್ರಿ. ಹಚ್ಕೊಂಡಿಂದ ಹಿಂದಿಂದ ನೀರ್ ಬಿಟ್ಕೋಬೇಕ್ರಿ. ರೈತ ಬಾಂಧವ್ರೆ, ನಿಮ್ಗೆ ಇನ್ನೊಂದು ಹೇಳಿದ್ದೆ, ಫಸ್ಟಿಗೆ ಏನೈತಿ ನಾವು ಕಬ್ಬು ತುಳ್ಕೊಂಡ ಆಮೇಲೆ ಉಳ್ಳಾಗಡ್ಡಿ ಹಚ್ಕೋಬಹುದಾ ಅಂತ ತಿಳ್ಕೊಂಡಿದ್ರ ಅದು ತಪ್ಪ್ರಿ. ಯಾಕೆ ತಪ್ಪಂತ ಈಗ ಹೇಳ್ತೀನಿ ನೋಡ್ರಿ. ಈಗ ನಾವು ಕಬ್ಬಿಗೆ ಹೊಡೆಯುವಂತ ಕಳೆನಾಶಕನೇ ಬೇರೆ ಇರ್ತೈತಿ, ಆಮೇಲೆ ಉಳ್ಳಾಗಡ್ಡಿಗೆ ಹೊಡೆಯುವಂತ ಕಳೆನಾಶಕನ ಬೇರೆ ಇರ್ತೈತಿ. ಉಳ್ಳಾಗಡ್ಡಿದ ಕಬ್ಬಿಗೆ ನಡೆಯಲ್ಲ, ಕಬ್ಬಿಂದ ಉಳ್ಳಾಗಡ್ಡಿಗೆ ನಡೆಯಲ್ರಿ. ಯಾಕಂತಂದ್ರ ಆ ಕಾರಣದಿಂದ ನಾವೇನಾದ್ರೂ ಫಸ್ಟಿಗೆ ಕಬ್ಬು ಹಚ್ಕೊಂಡ 20 ರಿಂದ 21 ದಿವ್ಸನ್ಯಾಗ ನಾವು ಕಸದ ಎಣ್ಣೆ ಹೊಡ್ಕೋಬೇಕಾಗತ್ರಿ ಉಳ್ಳಾಗಡ್ಡಿ ಒಳಗ. ಆ ಟೈಮ್ದಾಗ ಆ ಕಸದ ಎಣ್ಣೆ ಅವಾಗೆಲ್ಲ ಮೊಳಕಿ ಹುಟ್ಟಿರ್ತಾವ್ರಿ. ಕಬ್ಬಿಂದ ಬೀಜ ನಾವ್ ಏನಾದ್ರು ಫಸ್ಟಿಗೆ ತುಳ್ಕೊಂಡಾಗ ಅವಾಗ ಅವೆಲ್ಲ ಮೊಳಕೆ ಮೇಲೆ ಕಸದ ಎಣ್ಣೆ ಏನಾದ್ರು ಸಿಡೀತು ಅಂತಂದ್ರೆ ಎಲ್ಲಾ ಮರಿಗಳು ಸಾಯ್ತಾವ್ರಿ, ಮೊಳಕೆ ಸಾಯ್ತಾವು, ಕರೆಕ್ಟ್ ಆಗಿ ಬರಲ್ಲ. ಆ ವಿಚಾರದಿಂದ ನಿಮ್ಗೆ ಹೇಳ್ತೀನಿ, ಈ ತಪ್ಪು ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಖರ್ಚು ಹೆಚ್ಚಾಗಲಾಕ್ರಿ. ಖರ್ಚಿನ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಡಬಲ್ ಬೆಳಿ ಬರ್ತೈತಿ ನಮ್ಗ. ಆ ಕಾರಣದಿಂದ ಏನೈತಿ 35 ರಿಂದ 40 ದಿವ್ಸನ್ಯಾಗ ಇವೆಲ್ಲಾ ಕೆಲಸ ಮಾಡ್ಕೊಂಡ ಏನೈತಿ ಮುಂದ ಕಬ್ಬಿನಾಗಿನ ನೀವು ಹಚ್ಕೋರಿ. ರೈತ ಬಾಂಧವ್ರೆ, ಕಬ್ಬಿನ ತರುವೇನ್ ನಾವು ಹಚ್ಕೋತೀವಲ್ರಿ, ಹಚ್ಕೊಂಡಿಂದ ಹಿಂದಿಂದ ಇದಕ್ ನೀರ್ ಬಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತ್ರಿ. ಯಾಕಂತಂದ್ರ ಈಗ ಕಬ್ಬಿನ ತರುವಿನ ಅವು ಬೇರುಗಳೇನ್ ಇರ್ತಾವಲ್ರಿ, ಅವು ಬಹಳ ಸ್ಮೂತ್ ಇರ್ತಾವ್ರಿ. ಮಣ್ಣಿನ್ಯಾಗ ಅವು ನಾವು ಕಬ್ಬಿನ ಅಗಿಯನ್ನ ಹಾಕಿದಾಗ ಅವು ಸಾಯಿ ಚಾನ್ಸಸ್ ಇರ್ತಾವ್ರಿ. ಆದ್ರಿಂದ ಆದಷ್ಟು ಬೇಗ ಮುಂದ್ ಹಚ್ಕೊಂಡ ಹಿಂದಿಂದ ನೀರ್ ಬಿಟ್ಕೋಬೇಕ್ರಿ ಸಾವಕಾಶ. ನೀರ್ ಜೋರ್ನು ಬಿಡ್ಬೇಡ್ರಿ. ಈಗ ಸ್ಲೋ ಆಗಿ ಬಿಟ್ಕೊಂಡಿನ್ ನೋಡ್ರಿ ನೀರೀಗ ಇಷ್ಟ. ಈಗ ಈ ರೀತಿ ನೀರ್ ಬಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. 1-2 ದಿನ ಬಿಟ್ಟ ಮತ್ ಇನ್ನೊಮ್ಮೆ ಇದಕ್ ನೀರ್ ಕೊಟ್ಕೋರಿ. ಆಮೇಲೆ ಏನೈತಿ ಒಂದ್ 3-4 ದಿನದ ನಂತರ ಇನ್ನೊಂದ್ ನೀರ್ ಕೊಟ್ಕೋರಿ. ಆಮೇಲೆ ಯಥಾಸ್ಥಿತಿ 1 ವಾರಕ್ಕೆ 1 ನೀರ್ ಕೊಡ್ರಿ. ಏನಿಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಅಟ್ರಾಗ ಅವು ನಾಟಿಗೆ ಇದು ತಳಗ ಬೇರ ಬಿಟ್ಬಿಟ್ಟು ಅಂದ್ರ ಒಂದು ಅಗಿ ಸಾಯಲ್ರಿ. ಒಳ್ಳೆ ರೀತಿ ನಾಟಿಗೆ ಕೂಡ ಬರ್ತಾವ್ರಿ. ಇದಿಷ್ಟು ಇತ್ ನೋಡ್ರಿ ತರು ಹಚ್ಚಿಕೊಳ್ಳುವ ಸಂಪೂರ್ಣ ಮಾಹಿತಿ. ಈ ರೀತಿ ನೀವು ಕೂಡ ಹಚ್ಕೊಂಡ ಒಳ್ಳೆ ರೀತಿ ಮಿಶ್ರ ಬೆಳೆಯಾಗಿ ತಕ್ಕೊಳ್ರಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ ಸಿಗೋಣ್ರಿ ಮತ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.